ನಾನೇ ಹೋಗಿದ್ದೇನೆ. ನಾನು ಹೋದಾಗ ಕಲ್ಯಾಣ ಮಂಡಳಿಯಲ್ಲಿ ಇದ್ದಂತ ಅಧಿಕಾರಿಗಳು ಕೇಳಿದರೆ ಕಟ್ಟಡ ಕಾರ್ಮಿಕರಿಗೆ ಮದುವೆ ದಾನ ಸಹಾಯ ಯಾಕೆ ಸಿಗ್ಬೇಕು, ನಮ್ಗೆ ಸಿಗ್ತದ ಅನ್ನುವಂತ ವಿಚಾರಗಳನ್ನ ಅವ್ರು ನನ್ನ ಹತ್ರ ಕೇಳಿದ್ದಾರೆ. ಮೇಡಮ್, ನಾನು ಹೇಳ್ತೇನೆ, ಇದು ಕಲ್ಯಾಣ ಮಂಡಳಿಯಲ್ಲಿರುವಂತ ಸರ್ಕಾರದಲ್ಲಿರುವಂತ ಎಲ್ಲರೂ ಕೂಡ 50ರಿಂದ 1.5 ಲಕ್ಷ 2 ಲಕ್ಷದವರೆಗೆ ಸಂಬಳ ತಕೊಳ್ಳೋರು. ಇವ್ರು ಕೇವಲ 500ರಿಂದ 600 ರೂಪಾಯಿ ತಕೊಂಡವರು. ಇವ್ರು ಮದುವೆಯನ್ನು ಹೇಗ್ ಮಾಡ್ಬೇಕು ಅನ್ನುವಂಥದಕ್ಕೆ ಕಲ್ಯಾಣ ಮಂಡಳಿಯಿಂದ ನಾವು ಒಂದು 60,000 ರೂಪಾಯಿನ ಕೊಡಿಸಲಿಕ್ಕೆ ನಾವು ಇದಾಗಿದ್ದೀವಿ. ಇನ್ನೊಂದು ಕೇಳಿದ್ದಾರೆ ಅವರು, ಒಂದು ಸರ್ತಿಗೆ ಒಬ್ಬ ಕಟ್ಟಡ ಕಾರ್ಮಿಕ 2 ಮದುವೆ ಮಾಡಿಸಲಿಕ್ಕೆ ಸಾಧ್ಯ ಇದೆ ಅಂತ. ಮೇಡಮ್, ಇದು ನಮ್ದು ತುಳುನಾಡು, ಇಲ್ಲಿ 2 ಅಲ್ಲ 3 ಮದುವೆಯನ್ನ ಮಾಡ್ತೇವೆ. ಯಾಕಂತ ಹೇಳಿದ್ರೆ ಇದರಿಂದ ನಮ್ಗೆ ಖರ್ಚು ಕಡಿಮೆ ಆಗ್ತದೆ ಅನ್ನುವಂಥದ್ದನ್ನು. ಅದನ್ನು ಕೂಡ ಇವರು 3 ಮದುವೆ ಹೇಗ್ ಮಾಡ್ತಾರೆ, ಇವ್ರಿಗೆ ಎಷ್ಟು ಹಣ ಇದೆ ಅನ್ನುವಂಥದ್ದನ್ನು. ಮೇಡಮ್, ಯಾರೇ ಬೇಕಾದ್ರಾಗಿರ್ಲಿ, ಅವರು ಅಧಿಕಾರದಲ್ಲಿ ತನಗೆ ಸಿಕ್ಕುವಂತ ಆ ಏನು ಸಂಬಳ ಇದೆ ಅದರ ಮೇಲೆ ಮಾತಾಡೋದಲ್ಲ, ಒಬ್ಬ ಕಾರ್ಮಿಕನ ಒಂದು ಸ್ಥಿತಿಗತಿಯನ್ನು ನೋಡ್ಕೊಂಡು ಮಾತಾಡ್ಬೇಕು. ಅದನ್ನ ನಾನು ಹೇಳ್ತಿದ್ದೇನೆ.